ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್ ಬೆಕ್ಕ. ಸ್ನೇಹಿತರೆ, ಇವತ್ತು ಶ್ರವಣಬೆಳಗೊಳದ ಪರಿಸರ ಗ್ರಾಮಗಳಲ್ಲೊಂದಾದ ಚೆಲ್ಲಿಯ ಗ್ರಾಮಕ್ಕೆ ನಾನು ಭೇಟಿ ನೀಡಿದ್ದೇನೆ. ಚೆಲ್ಲಿಯ ಗ್ರಾಮದಲ್ಲೂ ಸಹ ಸುಮಾರು 10ನೇ ಶತಮಾನಕ್ಕೆ ಸೇರಿದ ಹೊಯ್ಸಳರ ಕಾಲಕ್ಕೆ ಸೇರಿದ ಒಂದು ಪ್ರಾಚೀನ ಬಸದಿ ಇದೆ. ಈ ಬಸದಿಗೆ ಸಂಬಂಧಪಟ್ಟಂತಹ ಶಾಸನವೂ ಕೂಡ ಇದೆ. ಆ ಶಾಸನದ ಬಗ್ಗೆ ನಾನು ಮಾಹಿತಿನ ನಂತರದಲ್ಲಿ ನೀಡ್ತೇನೆ. ಸದ್ಯಕ್ಕೆ ಈ ಬಸದಿಯ ಒಳಭಾಗ ಮತ್ತು ಹೊರಭಾಗ ಇರ್ತಕ್ಕಂತಹ ಪರಿಸ್ಥಿತಿಯನ್ನ ತೋರಿಸ್ತೇನೆ. ಕಾರಣಾಂತರ ಇದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನ ತಲುಪಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೂ ಇತ್ತೀಚೆಗೆ ಶ್ರವಣಬೆಳಗೊಳದ ಶ್ರೀಗಳು ಕೂಡ ಇಲ್ಲಿಗೆ ಭೇಟಿಯನ್ನ ನೀಡಿ ಈ ಬಸದಿಯನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂತಹ ವಿಷಯವನ್ನ ಪ್ರಸ್ತಾಪಿಸಿರ್ತಕ್ಕಂಥದ್ದು ನಿಜಕ್ಕೂ ಎಲ್ಲರಿಗೂ ಸಂತೋಷಕರವಾಗಿರ್ತಕ್ಕಂತಹ ವಿಚಾರ. ಯಾಕೆಂತಂದ್ರೆ ಇವು ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಪರಂಪರೆಯ ಹೆಗ್ಗುರುತುಗಳು. ಇವನ್ನ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಈಗ ಬಸದಿಯ ಒಳಭಾಗದಲ್ಲಿರ್ತಕ್ಕಂತಹ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಹೊಯ್ಸಳರ ಕಾಲದಲ್ಲಿ ಅಂದರೆ ವಿಷ್ಣುವರ್ಧನ ಕಾಲದಲ್ಲಿ ಕ್ರಿಸ್ತಶಕ 1024ನೇ ವರ್ಷಕ್ಕೆ ಸೇರಿದಂತಹ ಒಂದು ಪ್ರಾಚೀನ ಬಸದಿ ಇಲ್ಲಿದೆ. ಈ ಬಸದಿಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಒಂದು ಶಾಸನವೂ ಕೂಡ ಇದೆ. ಈ ಶಾಸನದಲ್ಲಿ ಚೆಲ್ಲೆ ಗ್ರಾಮದ ಹಿಂದಿನ ಹೆಸರು ಶೆಲ್ಲೆ ಗ್ರಾಮ. ಈ ಗ್ರಾಮದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ವಿಚಾರಗಳು ಈ ಶಾಸನಗಳಲ್ಲಿದೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, 3 ಅಂಕಣಗಳನ್ನು ಹೊಂದಿರತಕ್ಕಂತಹ ಈ ಬಸದಿ ಊರಿನವರ ಪ್ರಕಾರ ಲಕ್ಷ್ಮೀ ದೇವಾಲಯ, ಆದರೆ ಶಾಸನಗಳ ದಾಖಲೆಯ ಪ್ರಕಾರ ಇದೊಂದು ಜೈನ ಬಸದಿ. ಈ ಬಸದಿಯ ಒಳಭಾಗದಲ್ಲಿ ಅಂದರೆ ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ಮೂಲ ವಿಗ್ರಹಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಸ್ನೇಹಿತರೆ, ಮಧ್ಯದಲ್ಲಿ ಕಾಣ್ತಾ ಇರತಕ್ಕಂತಹ ಶಿಲ್ಪವೇ ಗಾಂಧಾರಿ ಯಕ್ಷಿ ಎಂಬತಕ್ಕಂತಹ ಶಿಲ್ಪ. ಇದನ್ನು ಚಂಡಿ ಯಕ್ಷಿ ಅಂತಲೂ ಕರೆಯುತ್ತಾರೆ. ಇದು ವಾಸುಪೂಜ್ಯ ತೀರ್ಥಂಕರರ ಯಕ್ಷಿಯಾಗಿದ್ದು ಇದು ನೋಡೋದಕ್ಕೆ ಲಕ್ಷ್ಮಿಯ ರೀತಿಯಲ್ಲಿ ಇರೋದ್ರಿಂದ ಇದನ್ನು ಲಕ್ಷ್ಮೀ ದೇವಾಲಯ ಎಂದು ಜನ ತಿಳ್ಕೊಂಡಿರ್ತಕ್ಕಂಥದ್ದನ್ನು ಕಾಣ್ಬೋದು. ಆದರೆ ಕೈಯಲ್ಲಿ ಕಮಲ, ಒಂದು ಕಡೆ ಮುಶಲವನ್ನು ಹಿಡಿದಿರ್ತಕ್ಕಂತಹ ರೀತಿಯಲ್ಲಿ ಈ ಶಿಲ್ಪವನ್ನು ಕೆತ್ತಲಾಗಿದೆ. ಇದು ಸಿಂಹಪೀಠದ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸಾಮಾನ್ಯವಾಗಿ ಜೈನ ತೀರ್ಥಂಕರರು ಸಾಮಾನ್ಯವಾಗಿ ಸಿಂಹಪೀಠದ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಆ ನಿಟ್ಟಿನಲ್ಲಿ ಇದೊಂದು ಜೈನ ಬಸದಿ ಎಂಬತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂತಹ ವಿಚಾರ. ಈ ಬಸದಿಯು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಸರಳವಾಗಿದೆ. ಈ ಮಂಟಪದಲ್ಲಿ 3 ಮುಂಭಾಗದ ಮಂಟಪದಲ್ಲಿ ಸುಮಾರು 16 ಕಂಬಗಳಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅತ್ಯಂತ ಸರಳ ರೀತಿಯಲ್ಲಿ ಕಂಬಗಳ ಕೆತ್ತನೆ, ಮೇಲ್ಭಾಗದ ಮಧ್ಯಭಾಗದಲ್ಲಿ ಒಂದು ಭುವನೇಶ್ವರಿಯ ಕೆತ್ತನೆಯನ್ನು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಈ ಮುಂಭಾಗದ ಅಂಕಣವು ಸಹ ಸುತ್ತಲೂ ಗೋಡೆಗಳು ಅಲ್ಲಲ್ಲೇ ಚಲಾಪಿಲಿಯಾಗಿ ಬಿದ್ದಿರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು. ಸುತ್ತಲೂ ಇಟ್ಟಿರ್ತಕ್ಕಂತಹ ಕಲ್ಲುಗಳು ಮತ್ತು ಮಂಟಪದ ಕಲ್ಲುಗಳು ಸಹ ಹೊರಭಾಗದಲ್ಲಿ ಅಲ್ಲಲ್ಲೇ ಚಲಾಪಿಲಿಯಾಗಿ ಬಿದ್ದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆದರೂ ಇವು ನಮ್ಮ ಪರಂಪರೆಯ ಹೆಮ್ಮೆಯ ಕೇಂದ್ರಗಳಾಗಿದ್ದಾವೆ. ಸ್ನೇಹಿತರೆ, ಇದುವರೆಗೂ ಚೆಲ್ಲೆದಲ್ಲಿರ್ತಕ್ಕಂತಹ ಬಸದಿಯ ಇತಿಹಾಸವನ್ನು ನಾನು ನಿಮಗೆ ತಿಳಿಸಿದ್ದೇನೆ. ನಿಮ್ಮೂರಿನಲ್ಲೂ ಇದೇ ರೀತಿಯಾಗಿರ್ತಕ್ಕಂತಹ ಪ್ರಾಚೀನ ಬಸದಿಗಳು, ಪ್ರಾಚೀನ ದೇವಾಲಯಗಳು, ಪ್ರಾಚೀನ ಕಟ್ಟಡಗಳು ಹಾಗೂ ಪ್ರಾಚೀನ ಶಾಸನಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.